ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತಾದರೂ ಜಾಮೀನು ಸಿಗುತ್ತಾ? ನ್ಯಾಯಾಲಯದಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ನಡೀತಾ ಇದೆ. ರೇವಣ್ಣ ಬೇಲ್ ಕೊಡೋದಕ್ಕೆ ಎಸ್ಐಟಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಅಶೋಕ್ ನಾಯಕ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜಾಮೀನು ಕೊಡೋದಕ್ಕೆ ಎಸ್ಐಟಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕೆಲವು ಅಂಶಗಳನ್ನ ಹೇಳಿದ್ದಾರೆ. ಎಸ್ಪಿಪಿ ಪರ ಅಶೋಕ್ ನಾಯಕ್ ಅವರೇ ಎಸ್ಪಿಪಿ. ದುರಂತ ಏನಂದ್ರೆ ಸಂತ್ರಸ್ತೆಯನ್ನು ಅತ್ಯಾಚಾರ ಮಾಡೋದನ್ನ ಮಗ ನೋಡಿದ್ದಾನೆ. ತನ್ನ ಸ್ನೇಹಿತರ ಮೊಬೈಲ್ನಲ್ಲಿ ಅತ್ಯಾಚಾರದ ದೃಶ್ಯವನ್ನ ನೋಡಿದ್ದಾನೆ. ಸೊ ಇದನ್ನ ನೋಡಿ ಆ ಮಗನ ಮನಸ್ಥಿತಿ ಹೇಗಾಗಿರಬೇಕು ಹೇಳಿ ಅಂತ ನ್ಯಾಯಾಧೀಶರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಅವರು ವಾದ ಮಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಲೇಬಾರದು. ರೇವಣ್ಣ ಅವರು ತುಂಬಾ ಪ್ರಭಾವಿಯಾಗಿದ್ದಾರೆ. ಜೊತೆಗೆ ಇವರ ಜೊತೆನಲ್ಲಿ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲ ತಪ್ಪೊಪ್ಕೊಂಡಿದ್ದಾರೆ. ಹಾಗಿರಬೇಕಾದ್ರೆ ನೀವು ಯಾವ ಆಧಾರದ ಮೇಲೆ ಜಾಮೀನನ್ನ ಕೊಡ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಕಾವೇರಿದ ವಾದ ಪ್ರತಿವಾದ ನಡೀತಾ ಇದೆ. ಇನ್ನು ಸಂತ್ರಸ್ತೆ ಯೂಟರ್ನ್ ಅಂತ ವರದಿಯಾಗಿದೆ. ನಿನ್ನೆ ಬಿಡುಗಡೆ ಆಯ್ತಲ್ಲ ವಿಡಿಯೋ. ಸಂತ್ರಸ್ತೆ 164 ಅಡಿ ಈಗಾಗಲೇ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಮೊದಲು ದ್ವಿಚಕ್ರ ವಾಹನ, ಬಳಿಕ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸ್ವಲ್ಪ ದೂರ ಹೋಗಿ ಮತ್ತೊಂದು ಕಾರ್ನ ಬದಲಾಯಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇಷ್ಟೆಲ್ಲ ಪ್ರಯತ್ನಗಳನ್ನ ಯಾಕಾಗಿ ಮಾಡಬೇಕು ಅಂತ ರೇವಣ್ಣ ಪರ ವಕೀಲರು. ಸ್ವಇಚ್ಛಾ ಹೇಳಿಕೆಯನ್ನ ಯಾರೂ ಬದಲು ಮಾಡೋದಕ್ಕಾಗಲ್ಲ. ಅಂದ್ರೆ 164 ಸ್ಟೇಟ್ಮೆಂಟ್ ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆ ಹಿಂದಿನ ವಿಡಿಯೋ ಅದ್ರ ಕತೆ ಬಿಟ್ಬಿಡಿ. ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅದನ್ನ ಯಾರೂ ಬದಲಾಯಿಸೋದಕ್ಕಾಗಲ್ಲ. ಆಮೇಲೆ ಮೊದಲೇನೋ 2 ವೀಲರ್ಲಿ ಕರ್ಕೊಂಡೋದ್ರು, ನಂತರ ಕಾರಲ್ಲಿ ಕರ್ಕೊಂಡೋದ್ರು, ಆಮೇಲೆ ಸ್ವಲ್ಪ ದೂರ ಹೋಗಿ ಇನ್ನೊಂದು ಕಾರನ್ನ ಬದಲಾಯಿಸಿದ್ದಾರೆ. ಅಂದ್ರೆ ಇದೆಲ್ಲ ಅಪಹರಣದ ರೀತಿ ಅಲ್ವಾ ಅಂತ ಅವ್ರು ಕೇಳ್ತಿರೋದು. ಇಷ್ಟೆಲ್ಲ ಪ್ರಯತ್ನಗಳನ್ನ ಯಾಕಾಗಿ ಮಾಡಬೇಕಾಗಿತ್ತು? ಸ್ವಇಚ್ಛಾ ಹೇಳಿಕೆಯನ್ನ ಯಾರು ಕೂಡ ಬದಲು ಮಾಡೋದಕ್ಕಾಗಲ್ಲ ಅಂತಕ್ಕಂಥದ್ದು ಎಸ್ಪಿಪಿ ಅವರ ವಾದ. ಈ ನಡುವೆ ಇನ್ನೂ ವಿಚಾರಗಳು. ಕಿಡ್ನಾಪ್ ಕೇಸ್ನಲ್ಲಿ ಇವತ್ತು ತೀರ್ಪು ಬರುತ್ತಾ? ರೇವಣ್ಣ ರಿಲೀಫ್ ಸಿಗುತ್ತಾ? ಯಾಕೆಂದ್ರೆ ರೇವಣ್ಣ ಅವರಿಗೆ ರಿಲೀಫ್ ಅಂದ್ರೆ ಬೇಲ್ ಕೊಡಲೇಬಾರದು ಅಂತ ವಾದ ನಡೀತಾ ಇದೆ. ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡಿಸ್ತಾ ಇರ್ತಕ್ಕಂಥದ್ದು ಎಸ್ಐಟಿ ಪರವಾಗಿ ಎಸ್ಪಿಪಿ ಅಶೋಕ್ ನಾಯಕ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅನ್ನೋ ವಾದ ಏನು, ಕೊಡಬಾರದು ಅನ್ನೋದಕ್ಕೆ ಏನು ಪ್ರತಿವಾದ? ಅರವಿಂದ, ಇದೀಗ ಎಸ್ಪಿಪಿ ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನ ಮುಗಿಸಿದ್ದಾರೆ. ಇದೀಗ ಮತ್ತೊಬ್ಬರು ಎಸ್ಪಿಪಿ ಅಶೋಕ್ ನಾಯಕ್ ರವರು ತಮ್ಮ ವಾದವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಇವರು ವಾದವನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಒಂದೇ ಪ್ರಕರಣದಲ್ಲಿ ಇಬ್ಬಿಬ್ರು ವಾದ ಮಾಡುವ ಅವಶ್ಯಕತೆ ಇದೆಯಾ ಅಂತೇಳಿ, ಪ್ರಕರಣ ಗಂಭೀರವಾಗಿದೆ, ವಾದವನ್ನ ಮಾಡಲೇಬೇಕು ಅಂತೇಳಿ ಅಶೋಕ್ ನಾಯಕ್ ಹೇಳಿದ್ದಾರೆ. ಹೀಗಾಗಿ ಸಾಂದರ್ಭಿಕ ಸಾಕ್ಷಿಗಳನ್ನ ಉಲ್ಲೇಖ ಮಾಡಿ ಇದೀಗ ಕೋರ್ಟ್ನ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಆಕೆಯನ್ನ ಎಲೆಕ್ಷನ್ಗೂ ಮೊದಲೇ ಕರೆದೊಯ್ದಿದ್ದಾರೆ. ಎಲೆಕ್ಷನ್ನ ಹಿಂದಿನ ದಿನ ರಾತ್ರಿ ಆಕೆಯನ್ನ ತಂದು ಮನೆಗೆ ಬಿಟ್ಟಿದ್ದಾರೆ. ಮತ್ತೆ ಎಲೆಕ್ಷನ್ ಆದ ಸಂಜೆಗೆ ಮತ್ತೆ ಆಕೆಯನ್ನ ಕರೆದೊಯ್ದು ರೇವಣ್ಣ ಅವರ ಆಪ್ತರ ತೋಟದಲ್ಲಿ ಇರಿಸಿದ್ದಾರೆ. ಆ ಮಹಿಳೆ ಇನ್ನೂ ಕೂಡ ಬೆದರಿಕೆಯಲ್ಲಿದ್ದಾರೆ. ಆ ಮಹಿಳೆ ನ್ಯಾಯಾಧೀಶರ ಸಮ್ಮುಖದಲ್ಲಿ 164 ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಯಾವಾಗ ಕರ್ಕೊಂಡೋದ್ರು, ಎಲ್ಲೆಲ್ಲಿಟ್ರು, ಹೇಗೆ ಬೆದರಿಕೆ ಹಾಕಿದ್ರು ಅಂತೇಳಿ ಆ ಮಹಿಳೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ದುರಂತ ಅಂತ ಹೇಳಿದ್ರೆ ಆ ಮಹಿಳೆ ಕೂಡ ಅತ್ಯಾಚಾರ ಪ್ರಕರಣದಲ್ಲಿ ಆಕೆ ಸಂತ್ರಸ್ತೆ. ಆಕೆಯ ಮಗ ಸ್ನೇಹಿತರ ಮೊಬೈಲ್ನಲ್ಲಿ ತನ್ನ ತಾಯಿಯ ಮೇಲೆ ಅತ್ಯಾಚಾರ ಆಗೋದನ್ನ ಗಮನಿಸಿದ್ದಾನೆ. ಈತ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಪ್ರಜ್ವಲ್ ವಿದೇಶಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದಾನೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಈ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅಶೋಕ್ ನಾಯಕ್ ರವರು ಇದೀಗ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಶೋಕ್ ನಾಯಕ್ ಹಾಗೆ ಜೈನಾ ಕೊಠಾರಿ ಇಬ್ಬರು ಎಸ್ಪಿಪಿಗಳು ನ್ಯಾಯಾಧೀಶರ ಮುಂದೆ ಸುದೀರ್ಘವಾದ ವಾದವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. 12:15ಗೆ ಈ ಒಂದು ವಾದ ಆರಂಭವಾಗಿರೋದು. ಇದೀಗ ಇವರು ಸಲ್ಲಿಸಿದಂತಹ ಒಂದಷ್ಟು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಂತಹ ತನಿಖಾ ಬೆಳವಣಿಗೆಗಳನ್ನ ಅಲ್ಲಿ ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ರವರು ಕಣ್ಣಾಡಿಸ್ತಿದ್ದಾರೆ.
ಈಗ ಅಶೋಕ್ ನಾಯಕ್ ಮತ್ತು ಕೊಠಾರಿ ಇಬ್ಬರ ಪ್ರತಿವಾದ ಮುಗಿದ ನಂತರ ರೇವಣ್ಣ ಪರ ವಕೀಲರು ಕೂಡ ಇವತ್ತೇ ವಾದವನ್ನ ಮಂಡನೆ ಮಾಡ್ತಾರಾ? ಇವತ್ತೇ ಏನಾದರೂ ಒಂದು ತೀರ್ಪು ಬರಬಹುದಾ ಅಥವಾ ಅದಕ್ಕೇನಾದರೂ ಕಾಲಾವಕಾಶವನ್ನ ತಗೊಳ್ತಾರಾ ಅಂತ ಮೂರ್ತಿ? ಅರವಿಂದ್, ಕಳೆದ ಗುರುವಾರ ಅರ್ಜಿ ವಿಚಾರಣೆ, ಇವರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ರವರು ವಾದವನ್ನ ಮಂಡನೆ ಮಾಡಿದ್ರು. ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಾದವನ್ನ ಮಂಡನೆ ಮಾಡಿದ್ರು. ಅದಾದ ಬಳಿಕ ಎಸ್.ಪಿ.ಪಿ. ಜೈನಾ ಕೊಠಾರಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಕೋರ್ಟ್ನ ಕಲಾಪದ ಅವಧಿ ಮುಗಿದಿರೋದ್ರಿಂದ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇವತ್ತು ಇದೀಗ ಜಾಮೀನಿನ ಅರ್ಜಿಯ ವಿಚಾರಣೆ ಮೇಲೆ ಇಬ್ಬರು ಎಸ್.ಪಿ.ಪಿಗಳು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಒಬ್ಬ ಎಸ್.ಪಿ.ಪಿ. ಅವರ ವಾದ ಮಂಡನೆ ಮುಗಿದಿದೆ, ಮತ್ತೊಬ್ಬರು ಎಸ್.ಪಿ.ಪಿ. ಅಶೋಕ್ ನಾಯಕ್ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಈವರೆಗಿನ ತನಿಖಾ ಬೆಳವಣಿಗೆಯನ್ನ ಇದೀಗ ನ್ಯಾಯಾಧೀಶರಿಗೆ ನೀಡಿರೋದ್ರಿಂದ ಮತ್ತೆ ಆರೋಪಿ ಪರ ವಕೀಲರಿಗೆ ಆ ತನಿಖಾ ಹಂತದ ಬೆಳವಣಿಗೆಯ ರಿಪೋರ್ಟ್ ಅನ್ನ ನೀಡಿರೋದ್ರಿಂದ ಇದೀಗ ಮತ್ತೆ ಎಚ್.ಡಿ. ರೇವಣ್ಣ ಪರ ವಕೀಲರು ಎಸ್.ಪಿ.ಪಿ.ಗಳ ವಾದ ಮುಗಿದ ಬಳಿಕ ಇವರು ಮತ್ತೆ ವಾದವನ್ನ ಮಂಡನೆ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಇನ್ನೂ ಕೂಡ 1.5 ಗಂಟೆಗಳ ಕಾಲ ಈ ವಾದ ಏನಿದೆ ಇದು ವಾದ ಮತ್ತೆ ಪ್ರತಿವಾದ ಮುಂದುವರಿಯಬಹುದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನ ಮಹಿಳೆ ಕೊಟ್ಟಿರೋದ್ರಿಂದ ಈ ಹಿಂದೆ ಏನೋ ನಿನ್ನೆ ರಿಲೀಸ್ ಆಯ್ತಲ್ಲ ಒಂದು ವಿಡಿಯೋ, ಅದಕ್ಕೆ ಅಷ್ಟು ಮಹತ್ವ ಬರಲ್ಲ ಅಂತ ಒಂದು ವಾದ ಇದೆ. ಸ್ವಇಚ್ಛಾ ಹೇಳಿಕೆ ಅದು. ಸಂತ್ರಸ್ತೆ 164 ಅಡಿ ಈಗಾಗಲೇ ಹೇಳಿಕೆಯನ್ನು ದಾಖಲಿಸಿದ್ದಾರೆ ನ್ಯಾಯಾಧೀಶರ ಮುಂದೆ. ಸೊ ಹಾಗಾಗಿ ಅದರಲ್ಲಿ ಆಕೆ ಹಲವಾರು ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಈಗ ಯಾವುದೋ ಒಂದು ವಿಡಿಯೋ ಬಿಡುಗಡೆ ಮಾಡಿಬಿಟ್ಟು ನನ್ನನ್ನು ಯಾರು ಕಿಡ್ನ್ಯಾಪ್ ಮಾಡಿಲ್ಲ, ರೇವಣ್ಣ ಅವರ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ಆ ವಿಡಿಯೋಗೆ ಏನು ಮಹತ್ವ ಬರುತ್ತೆ, ಇದು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ತನಿಖಾ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ಅದಕ್ಕೂ ಕೂಡ ಸಿ.ವಿ. ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ರೇವಣ್ಣ ಪರ ವಕೀಲರು ಅವ್ರಿಗೂ ಒಂದು ಕಾಪಿಯನ್ನು ಈಗಾಗಲೇ ಕೊಡಲಾಗಿದೆ. ಸೊ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. 1:30 ವೇಳೆಗೆ ಲಂಚ್ ಬ್ರೇಕ್ ಇರುತ್ತೆ. ಅದಾದ ನಂತರವೂ ಕೂಡ ಮುಂದುವರೆದು ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲಕ್ಕೆ ಏನಾದ್ರು ಒಂದು ತೀರ್ಪು ಬರೋ ಸಾಧ್ಯತೆ ಇದೆ. ಓಕೆ, ಇನ್ನು ಮಹಿಳೆ ಮಗನ ಜೊತೆ ಏನೋ ಮಾತನಾಡಿದ್ದಾರಂತೆ. ಆಕೆಯ ಜೀವ ಸಂಕಷ್ಟದಲ್ಲಿ ಇತ್ತು ಅಂತ ಗೊತ್ತಾಗ್ತಾ ಇದೆ ಅಂತ ಅಶೋಕ್ ನಾಯಕ್ ಅವರು ವಾದ ಮುಂದುವರಿಸಿದ್ದಾರೆ. ಮಗನೇ, ನಾನು ಬದುಕಿ ಬಂದಿದ್ದೇ ಹೆಚ್ಚು ಅಂತ ಹೇಳ್ಕೊಂಡಿದ್ದಾರಂತೆ ಮಗನ ಮುಂದೆ. ಹೀಗಂತ ಮಗನ ಬಳಿ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಅಂದ್ರೆ ಏನೋ ಅನಾಹುತ ಆಗಿದೆ, ಆಕೆಯ ಜೀವ ಸಂಕಷ್ಟದಲ್ಲಿ ಇತ್ತು ಅಂತ ಗೊತ್ತಾಗ್ತಿದೆ ಅನ್ನೋದು ಅಶೋಕ್ ನಾಯಕ್ ಅವರ ವಾದ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಎಸ್ ಮೂರ್ತಿ, ಮುಂದುವರಿದಂತೆ ಅಶೋಕ್ ನಾಯಕ್ ಅವರ ವಾದ ಏನೀಗ? ಇನ್ನೂ ಕೂಡ ಅಶೋಕ್ ನಾಯಕ್ರವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅರವಿಂದ್, ಒಂದು, ಈ ಪ್ರಕರಣದಲ್ಲಿ ಸಂತ್ರಸ್ತೆ ತನ್ನ ಮಗನ ಬಳಿ, ಅಂದ್ರೆ ಯಾವಾಗ ಕಿಡ್ನ್ಯಾಪ್ ಆಗಿದ್ಲು ಆ ಬಳಿಕ SIT ಅಧಿಕಾರಿಗಳಿಂದ ಆಕೆಯ ರಕ್ಷಣೆಯಾಯಿತು. ಅದಾದ ಬಳಿಕ ಆಕೆ ತನ್ನ ಮಗನ ಬಂದು ಹೇಳ್ಕೊಂಡಿದ್ದಾರೆ, ನಾನು ಬದುಕಿ ಬಂದಿದ್ದು ಹೆಚ್ಚು ಮಗನೇ, ನಾನು ಬದುಕಿ ಬಂದಿದ್ದೇ ಹೆಚ್ಚು ಅನ್ನೋ ನಿಟ್ಟಿನಲ್ಲಿ ಮಗನ ಬಳಿ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಈ ಪ್ರಕರಣದ ಗಂಭೀರತೆಯನ್ನ ನೀವು ಪರಿಗಣಿಸಬೇಕು. ಆಕೆ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಸಹ ದಾಖಲು ಮಾಡಿದ್ದಾರೆ. ಇವರು ಎಲ್ಲೆಲ್ಲಿ ಕರೆದೊಯ್ದಿದ್ರು, ಎಲ್ಲೆಲ್ಲಿ ಬಚ್ಚಿಟ್ಟಿದ್ರು, ಹೇಗೆಲ್ಲ ನಡೆಸ್ಕೊಂಡ್ರು ಅನ್ನೋದನ್ನ ಆಕೆ ಕೂಲಂಕುಷವಾಗಿ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಇವತ್ತು ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಆಕೆ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ವಿಡಿಯೋ ಹೊರ ಬಂದಿದೆ. ಆ ವಿಡಿಯೋವನ್ನ ಕೂಡ ನಾವು ಗಮನಿಸಿದ್ದೀವಿ. ಅಲ್ಲಿಗೆ 164 ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆಯೇ ಆಕೆ ಕೊಟ್ಟಂತಹ ಮೇಲೆ ಆ ಒಂದು ವಿಡಿಯೋ ಏನಿದೆ ಅದು ಎಲ್ಲೋ ಒಂದ್ ಕಡೆ ಪ್ರಕರಣವನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಯತ್ನವನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಊಹಾಪೋಹ ಅಥವಾ ಒಂದು ಅನುಮಾನ ಕಾಡ್ತಿದೆ. ಇಲ್ಲಿ ಸಂತ್ರಸ್ತೆಯೇ ಬಂದು 164 ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಮತ್ತೆ ಈ ಸಂತ್ರಸ್ತೆ ಕಿಡ್ನಾಪ್ಗೊಳಗಾದಂತಹ ಸಂತ್ರಸ್ತೆ, ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯೂ ಹೌದು. ಈಗ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಕಿಡ್ನಾಪ್ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಈಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದಾನೆ. ಅತ್ಯಾಚಾರವನ್ನ ಎಸಗಿದ ಬಳಿಕ ಆತ ಎಲೆಕ್ಷನ್ ಆದ ಬಳಿಕ ಆತ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿ ವಿದೇಶಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ಈ ಪ್ರಕರಣದಲ್ಲಿ ನಮ್ಮ ವಾದವನ್ನ ಆಲಿಸಿ ಜಾಮೀನನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಅಶೋಕ್ ನಾಯಕ್ ರವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಮೂರ್ತಿ, ಇದೊಂದೇ ಪ್ರಕರಣ, ಕಿಡ್ನಾಪ್ ಪ್ರಕರಣ ಅಲ್ಲ. ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿರತಕ್ಕಂಥ ಪ್ರಕರಣದಲ್ಲೂ ಬೇರೆ ಬೇರೆ ಸಂತ್ರಸ್ತೆಯರಿದ್ದಾರೆ. ಸೊ ಒಂದು ವೇಳೆ ರೇವಣ್ಣ ಅವ್ರಿಗೇನಾದರೂ ಜಾಮೀನು ಕೊಟ್ಟು ಬಿಡುಗಡೆಯಾದರೆ ಅವರ ಮೇಲೆ, ಅಂದರೆ ಉಳಿದ ಸಂತ್ರಸ್ತೆಯರ ಮೇಲೂ ಕೂಡ ಪರಿಣಾಮ ಬೀರಬಹುದು, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಡಬಹುದು. ಇಂಥ ಅಂಶಗಳು ಕೂಡ ಏನಾದರೂ ಚರ್ಚೆಗೆ ಬಂದುವಾ ಅಂತ? ಅರವಿಂದ, ಎಚ್.ಡಿ. ರೇವಣ್ಣ ಅವರ ಮೇಲೆ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ IPC ಸೆಕ್ಷನ್ 364A ಹಾಗೂ 365ರ ಕಿಡ್ನ್ಯಾಪ್ ಪ್ರಕರಣಗಳನ್ನು ಆಧಾರವಾಗಿಟ್ಕೊಂಡು ಈ ಹಿಂದೆ ಬೇರೆ ಬೇರೆ FIRಗಳು ಯಾವ್ಯಾವಾಗಿದ್ದಾವೆ. ಎಚ್.ಡಿ. ರೇವಣ್ಣ ಅವರ ಮೇಲೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಇದಲ್ಲದೆ ಲೈಂಗಿಕ ದೌರ್ಜನ್ಯ 354A ಅಡಿ ಪ್ರಕರಣ ದಾಖಲಾಗಿದೆ. ಇದಲ್ಲದೆ ಈ ಆರೋಪಿಯ ಮಗ, ಆತ ಅತ್ಯಾಚಾರ ಪ್ರಕರಣದ ಆರೋಪಿ, ಆತನ ಮೇಲೆ ಈಗಾಗಲೇ 3 FIRಗಳು ಕೂಡ
ಆಗಿದ್ದಾವೆ. ಕಿಡ್ನಾಪ್ಗೆ ಒಳಗಾದಂತಹ ಸಂತ್ರಸ್ತ ಮಹಿಳೆ ಆಕೆಯ ಹೇಳಿಕೆಯ ಮೇಲೆ ಹೊಸ FIR ಕೂಡ ದಾಖಲಾಗಿದೆ. IPC ಸೆಕ್ಷನ್ 376ರ ಅಡಿ ಪ್ರಜ್ವಲ್ ರೇವಣ್ಣ ಮೇಲೂ ಕೂಡ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣಗಳಲ್ಲಿ ಇವರಿಗೆ ಜಾಮೀನನ್ನು ಕೊಡಬಾರ್ದು. ಜಾಮೀನನ್ನು ಕೊಟ್ಟರೆ ಸಾಕ್ಷಿ ನಾಶ ಮಾಡ್ತಾರೆ, ಇವರು ಪ್ರಭಾವಿಗಳಿದ್ದಾರೆ. ಇವರು ಏನಾದರೂ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಇತರ ಸಂತ್ರಸ್ತೆಯರು ಯಾರಿದ್ದಾರೆ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಹೀಗಾಗಿ ಅವರು ಮುಂದೆ ಬಂದು ಹೇಳಿಕೆಯನ್ನು ಕೊಡೋದಕ್ಕೆ ಹಿಂದೇಟಾಗ್ತಾರೆ. ಹೀಗಾಗಿ ಜಾಮೀನನ್ನು ನಿರಾಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಅಶೋಕ್ ನಾಯಕ್ ರವರು ಬಿಗಿಯಾದ ವಾದ ಮಂಡನೆಯನ್ನ ಕೋರ್ಟ್ನಲ್ಲಿ ಮಾಡ್ತಿದ್ದಾರೆ.